ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಎಲ್ಲಿ? ಓ, ಸುಂದರಿಯರೆಲ್ಲ ಮೇಲೆ ಕೂತ್ಕೊಂಡಿದ್ದೀರಾ? ಬಟ್ ತುಂಬಾ ಖುಷಿ ಆಗ್ತದೆ. ಮೊದಲಾಗಿ ಪ್ರಮೋದ ಯಾರು ಮಹೇಶ್ ಅಂದು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಥರದ ಒಂದು ವಿಷಯ ನಾವು ಆಲೋಚನೆ ಮಾಡಿ, ಅದರಲ್ಲೂ ಹೆಣ್ಮಕ್ಳು ಕೂಡ, ಹೆಣ್ಮಕ್ಳು ಯಾವುದೂ ಕಡಿಮೆ ಇಲ್ಲ. ಈಗಾಗಲೇ ಗಗನಯಾತ್ರೆ ಮಾಡಿದ್ದಾರೆ, ಸೌಟ್ ಇಟ್ಕೊಳ ಕೈ ದೇಶನೂ ಆಡುತ್ತೆ, ಜಗತ್ತೇ ಆಡುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದರೆ ಆಟನೂ ಆಡಬಲ್ಲರು, ಅದೇ ಅಷ್ಟೇ ಹುಟ್ಟಿಂದ ಆಡಬಲ್ಲರು ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ಎಲ್ಲ ಹೆಣ್ಮಕ್ಳು ರೋಹಿತ ಕಾಣಿಸ್ತಾ ಇದೆ, ಇನ್ನೊಬ್ಬನೇ ಕಾಣಿಸ್ತಾ ಇರೋದು. ಆಮೇಲೆ ಫುಲ್ಲಾಗಿ ಎಲ್ಲ ಹೆಣ್ಮಕ್ಳು, ಅದರಲ್ಲಿ ನನಗೆ ತುಂಬ ಹತ್ತಿರವಾದ ಎಲ್ಲ ಹೆಣ್ಮಕ್ಳು ಕೂಡ ಆರ್ಟಿಸ್ಟ್ ಆಗಿರ್ಬೋದು, ನನ್ನ ಸೂಪರ್ ಸ್ಟಾರ್ ಎಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು, ರಾಜಾರಾಣಿಯವರಾಗಿರ್ಬೋದು, ನಮ್ಮ ಜೀ ಕನ್ನಡದ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಇಡೀ ಈ ಚಿತ್ರತಂಡ ಮತ್ತೆ ಇಡುತ್ತಾರೆ. ಹಾಗೆಯೂ ಕೂಡ ಟಿವಿ ಮಾಧ್ಯಮದಲ್ಲಾಗಿರಲಿ, ಪತ್ರಿಕಾ ಮಾಧ್ಯಮದಲ್ಲಾಗಿರಲಿ ಕೆಲಸ ಮಾಡಿರೋ ಹೆಣ್ಮಕ್ಳು. ಯಾಕಂತಂದ್ರೆ ಅವ್ರು ಯಾವಾಗಲೂ ಪಾಪ ನ್ಯೂಸು ಅಥವಾ ಇನ್ನೇನೋ ಕವರ್ ಮಾಡ್ತಿರ್ತಾರೆ. ಆದರೆ ಅವ್ರಿಗೂ ಕೂಡ ಇದರ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಕೂಡ ಈ ಜರ್ಸಿ ಹಾಕಿ ತೋರಿಸಿದ್ವಿ. ಮತ್ತೆ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ. ಮಹೇಶ್ ಇದನ್ನ ಬರೀ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲದೆ ಸ್ಟೇಟ್, ಔಟ್ ಆಫ್ ದಿ ಸ್ಟೇಟ್, ಔಟ್ ಆಫ್ ದಿ ಕಂಟ್ರಿ ಎಲ್ಲ ಕಡೆಗೂ ಹೋಗಿ ಇದನ್ನ ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿ. ಯಾಕಂದರೆ CCS ಪ್ರಾರಂಭ ಆದಾಗ ನಾವೆಲ್ಲ ಇದ್ವಿ, ವಿಷ್ಣು ಜೊತೆ ಅವಾಗ ಹೇಳ್ತಾ ಇದ್ವಿ, ಅದು ದೊಡ್ಡದಾಗಾಯಿತು. ಈಗ QPL ಅಷ್ಟೇ ದೊಡ್ಡದಾಗಲಿ. ತುಂಬ ಥ್ಯಾಂಕ್ಸ್ ನನ್ನನ್ನು ಕರೆಸಿದ್ದಕ್ಕಾಗಿ ಎಲ್ಲರಿಗೂ. ಭವ್ಯ, ದೀಪಿಕಾ, ಪ್ರಮೋದ್, ಅನಂತಣ್ಣ ಮತ್ತು ಇಡೀ ಟೀಮ್ಗೆ, ಭವ್ಯ ಜೊತೆ ಇನ್ನೊಂದು ಹುಡುಗ ಬಂದಿದ್ದ, ಅವ್ರಿಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರೂ ಗೆದ್ಬಿಡಿ, ಎಲ್ಲರೂ ಒಂದೇ ಸರಿ ಕಪ್ ಎತ್ಕೊಂಡು ಹೋಗ್ಬಿಟ್ರೆ ಆಯಿತು, ಅದು ಹಂಚ್ಕೊಂಡು ಹೋಗೋದು ಪೀಸ್. ಎಲ್ಲರೂ ಗೆದ್ದು ಬಂದರೆ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀನು ಚೆನ್ನಾಗಿ ಕಾಣ್ತಿದ್ಯಲ್ಲ, ಹೌದು ಸೀರೆ